ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ದಿನ ಅಂದರೆ ನಿನ್ನೆ ದಿನ ಶ್ರೀ ವಿಜಯ ಕಲಾನಿಕೇತನ ಶಿವಮೊಗ್ಗ ಅಂದರೆ ನನ್ನ ಮಗಳು ಭರತನಾಟ್ಯ ಕ್ಲಾಸಿಗೆ ಹೋಗ್ತಾಳಲ್ವ, ಆ ಕ್ಲಾಸಲ್ಲಿ ಅವರ ತಂದೆಯವರಾದ ಡಾಕ್ಟರ್ ಶ್ರೀಧರ್ ಅವ್ರದ್ದು 55ನೇ ವರ್ಷಗಳ ಸಾರ್ಥಕ ವೃತ್ತಿ ಜೀವನ ಸಂಭ್ರಮಾಚರಣೆಯನ್ನು ಮಾಡಿದರು. ಸೊ ಈ ಫಂಕ್ಷನ್ಗೆ ಕಂಪಲ್ಸರಿ ಎಲ್ಲ ಸ್ಟೂಡೆಂಟ್ಸು ಹೋಗಬೇಕಾಗುತ್ತೆ, ಹಾಗೆಯೇ ಪೇರೆಂಟ್ಸ್ ಕೂಡ ಹೋಗಬೇಕಾಗುತ್ತೆ. ಇದು 2 ದಿನ ಫಂಕ್ಷನ್ ಇತ್ತು. 30 ಮತ್ತು 31ನೇ ಆಗಸ್ಟ್ರಂದು ಇತ್ತು. ಸಂಜೆ 4ರಿಂದ 9 ಗಂಟೆವರೆಗೂ ಫಂಕ್ಷನ್ ಇತ್ತು. ಈ ಫಂಕ್ಷನಲ್ಲಿ ತುಂಬಾ ಪ್ರೋಗ್ರಾಮ್ಸ್ನೆಲ್ಲ ಅರೇಂಜ್ ಮಾಡಿದರು. ಡೊಳ್ಳು ಕುಣಿತ ಇತ್ತು, ಸಂಗೀತ ಕಲಾ ಇತ್ತು, ಚಿತ್ಕಲಾ ಅಂತ ಹೇಳಿ ಒಂದು ವಿಜಯ ನೃತ್ಯ ಮತ್ತು ಚಲನ ಚಿಕಿತ್ಸಾ ಘಟಕವನ್ನು ಲೋಕಾರ್ಪಣೆ ಕೂಡ ಈ ಟೈಮಲ್ಲಿ ಮಾಡಿದರು. ಅದು ಕೂಡ ಈ ವಿಡಿಯೋದಲ್ಲಿರುತ್ತೆ. ಆಮೇಲೆ ಗೆಸ್ಟ್ಸ್ ಎಲ್ಲ ಕರೆದಿದ್ರು. ಆಮೇಲೆ ಶ್ರೀಮತಿ ವಿಜಯ ಮತ್ತು ಶ್ರೀಧರ್ ಅವರು ಕೂಡ ಇದ್ದರು. ಅವರು ಕವಿ ಕೂಡ ಹೌದು. ಎಲ್ಲರೂ ಕೂಡ ಅವ್ರ ಫ್ಯಾಮಿಲಿ, ಡಾಕ್ಟರ್ ಸುಬ್ರತ, ಡಾಕ್ಟರ್ ಪವಿತ್ರ, ಡಾಕ್ಟರ್ ಚೈತ್ರ ಎಲ್ಲರೂ ಕೂಡ ಡಾಕ್ಟ್ರು. ಆಮೇಲೆ ಯಕ್ಷಗಾನ ಪ್ರೋಗ್ರಾಮ್ ಕೂಡ ಇತ್ತು. ಇದು ಇವತ್ತು ಒಂದು ದಿನದ ಅಂದರೆ 30ನೇ ಆಗಸ್ಟ್ನೇ ತಾರೀಕು ಶನಿವಾರದ ಸಂಜೆ ಪ್ರೋಗ್ರಾಮು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾವು ಕೂಡ ಹೋಗಿದ್ವಿ. ಸೊ ನಿಮಗೆ ಈ ವಿಡಿಯೋನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಶೇರ್ ಮಾಡ್ಕೊತೀನಿ. ಇನ್ನು ಇದು 2ನೇ ದಿನದ್ದು ಕೂಡ ನಾಳೆನೂ ಕೂಡ ಇದೆ. ನಾಳೆನೂ ಕೂಡ ಹೋಗ್ತಾ ಇದ್ವಿ. ನಾಳೆ ಕೂಡ ಇನ್ನೊಂದು ಇದರಲ್ಲಿ ಹೇಳ್ತೀನಿ. ಅಂದರೆ ನಿನ್ನೆ ವಿಡಿಯೋ ಇವತ್ತು ಹಾಕ್ತಾಯಿದ್ದೀನಿ, ಇವತ್ತಿನ ವಿಡಿಯೋ ನಾಳೆ ಹಾಕ್ತಾಯಿದ್ದೀನಿ. ತುಂಬಾ ಪ್ರೋಗ್ರಾಮ್ಸ್ ಎಲ್ಲ ಇದ್ವು. ಸೊ ಈ ವಿಡಿಯೋದಲ್ಲಿ ಪೂರ್ತಿ ಏನೇನಿದೆ, ಯಾವ್ಯಾವ ರೀತಿ ಫಂಕ್ಷನ್ ಮಾಡಿದರು ಅಂತೇಳಿ ತೋರಿಸ್ತೀನಿ. ಇದು ಕುವೆಂಪು ರಂಗಮಂದಿರ ಶಿವಮೊಗ್ಗದಲ್ಲಿತ್ತು. ವರ್ಷ ವೈಭವ ಅಂತೇಳಿ ಪ್ರೋಗ್ರಾಮು. ಸೊ ಬನ್ನಿ, ಈ ವಿಡಿಯೋದಲ್ಲಿ ಏನೇನು ಪ್ರೋಗ್ರಾಮ್ ಹೇಗೆ ಮಾಡಿದರು ಅಂತೇಳಿ ಪ್ರತಿಯೊಂದು ಡೀಟೇಲ್ಸಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ನಿನ್ನೆ ಲಾಗು. ನಾವು ಕೂಡ ಭರತನಾಟ್ಯ ಕ್ಲಾಸ್ ಫಂಕ್ಷನ್ನಿಗೆ ಅಂದರೆ ವರ್ಷ ವೈಭವ ಫಂಕ್ಷನಿಗೆ ಹೋಗಿದ್ವಿ. ಶ್ರೀಧರ್ ಡಾಕ್ಟ್ರವ್ರದ್ದು 55ನೇ ವರ್ಷ ಸಾರ್ಥಕ ವೃತ್ತಿ ಜೀವನದ ಸಂಭ್ರಮಾಚರಣೆಗೆ ನಾವು ಹೋಗಿದ್ವಿ. ನೃತ್ಯ, ಹಾಸ್ಯ, ಆರೋಗ್ಯ ಪ್ರತಿಯೊಂದರ ಬಗ್ಗೆನೂ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿತ್ತು. ಸೊ ನಾವು ಹೋಗೋಣ ಅಂತೇಳಿ ಹೊರಟ್ವಿ. ಆಟೋದಲ್ಲಿ ಹೋದ್ವಿ. ಮಳೆ ಬರ್ತಾ ಇತ್ತು. ಹೋಗ್ತಾನೆ ಮಳೆಗಾಲ ಅಂತೂ ಯಾಕೋ ಇನ್ನೂ ಮುಗಿತಾನೇ ಇಲ್ಲ. ತುಂಬಾ ಮಳೆ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಅಂದರೆ ತುಂಬ ಏನಿರಲಿಲ್ಲ, ಜಿಟಿ ಮಳೆ ಇತ್ತು. ಸೊ ಆಟೋದಲ್ಲಿ ಹೋದ್ವಿ. ಕುವೆಂಪು ರಂಗಮಂದಿರದಲ್ಲಿತ್ತು. ಸೊ ಎಂಟ್ರಿ ಆದ ತಕ್ಷಣ ಕುವೆಂಪು ರಂಗಮಂದಿರ ಈ ರೀತಿ ಎಲ್ಲ ಡಾಕ್ಟರ್ಸು ಕ್ಲಿಕ್ ಮಾಡಿರೋಂತಹ ಫೋಟೋಶೂಟು, ಯಕ್ಷಗಾನದ್ದು ಪ್ರತಿಯೊಂದು ಫೋಟೋಸ್ನೆಲ್ಲ ಈ ರೀತಿ ಹೊರಗೆ ಫಂಕ್ಷನ್ ಕುವೆಂಪು ರಂಗಮಂದಿರ ಎಂಟ್ರೆನ್ಸಲ್ಲಿ ಈ ರೀತಿ ಎಲ್ಲ ಅರೇಂಜ್ ಮಾಡಿದರು. ಅಲ್ಲೂ ಕೂಡ ಎಲ್ಲ ಒಂದು ಸರಿ ನೋಡಿಕೊಂಡು ಪಕ್ಷಿಗಳದ್ದು ಯಾವ ರೀತಿ ಮನೆ ಆಗಿರ್ಬೋದು, ಗೂಡುಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಇದೆಲ್ಲ ಡಾಕ್ಟರ್ಸೇ ಫೋಟೋಶೂಟ್ ಮಾಡ್ಕೊಂಡಿರೋದು. ಅವ್ರು ಈ ರೀತಿ ಎಲ್ಲ ಹವ್ಯಾಸಗಳು ಇದ್ದಾವೆ. ಇಲ್ಲೊಂದು ಸುಮಾರು 4-5 ಜನ ಡಾಕ್ಟರ್ಸೇ ತುಂಬ ಜನ ಗೆಸ್ಟಾಗಿ ಕೂಡ ಬಂದಿದ್ದರು. ಹಾಗಾಗಿ ಅವರೆಲ್ಲ ಕ್ಲಿಪ್ ತೊಗೊಂಡಿರೋ ಅಂತಹ ಎಲ್ಲ ಫೋಟೋಸ್ನೂ ಅಲ್ಲಿ ಹಾಕಿದರು. ಅದನ್ನು ಕೂಡ ಒಂದು ಸರಿ ವೀಡಿಯೋ ಮಾಡಿಕೊಂಡೆ. ಒಂದಕ್ಕಿಂತ ಒಂದು ಫೋಟೋಸು ಶೂಟ್ ಮಾಡ್ಕೊಂಡಿದ್ದವರು ತುಂಬ ಚೆನ್ನಾಗಿತ್ತು. ಈ ಮಕ್ಕಳದೇ ಇದು ಫಂಕ್ಷನ್ ಅಂದರೆ ಮಕ್ಕಳು ಭರತನಾಟ್ಯ ಕ್ಲಾಸ್ ಮಕ್ಕಳೆಲ್ಲರೂ ಬಂದಿರ್ತಾರೆ. ಡಾಕ್ಟರ್ಸು ಪ್ರತಿಯೊಬ್ಬರು ಇದ್ದರು. ಇದು ತೋರ್ಸೋಕ್ಕೆ, ಇವೆಲ್ಲ ಫೋಟೋಸ್ ತೋರ್ಸೋಕ್ಕೆ ಒಂಥರ ಮಕ್ಕಳಿಗೇನೋ ಒಂಥರ ಇಂಟ್ರೆಸ್ಟು, ಒಂಥರ ಡಿಫ್ರೆಂಟಾಗಿ ಈ ರೀತಿ ಅವಾಗೆಲ್ಲ ನೋಡ್ತಿದ್ವೇನೋ ಮಕ್ಕಳು ಗೊತ್ತಿಲ್ಲ. ಇತ್ತೀಚೆಗೆ ಈ ರೀತಿ ಎಲ್ಲ ಒಂದೇ ಕಡೆ ಫೋಟೋಶೂಟು, ಅದು ಡಾಕ್ಟರ್ ಮಾಡಿ ಡಿಫ್ರೆಂಟಾಗಿರೋದು ಒಂದೊಂದು ನೋಡೋಕ್ಕೆ ಚೆನ್ನಾಗಿತ್ತು. ನನ್ನ ಮಗಳಿಗೆ ಕೂಡ ತುಂಬ ಇಂಟ್ರೆಸ್ಟ್, ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ಇದು ಯಾವ ಥರ ಇರ್ಬೋದು ಅಂತ ಎಲ್ಲನೂ ಸ್ವಲ್ಪ ಹೊತ್ತು ನೋಡ್ಕೊತ ಅಲ್ಲೇ ನಿಂತಳು. ಒಂದು 10-15 ನಿಮಿಷ ಅಲ್ಲೇ ಆ್ಯಕ್ಚುಲಿ ಟೈಮ್ ಸ್ಪೆಂಡ್ ಮಾಡಿದ್ಲವಳು. ಸುಮಾರು ಎಲ್ಲರೂ ನೋಡ್ತಾಯಿದ್ರು. ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳು, ಆಮೇಲೆ ನೀರಿನಲ್ಲಿ ವಾಸಿಸೋ ಆಗಿರ್ಬೋದು, ಫಾರೆಸ್ಟ್ ಅನಿಮಲ್ಸು, ಡೊಮೆಸ್ಟಿಕ್ ಅನಿಮಲ್ಸು ಪ್ರತಿಯೊಂದ್ರದ್ದು ಕೂಡ ಫೋಟೋಶೂಟು ಎಲ್ಲ ಮಾಡಿ ಇಲ್ಲೆಲ್ಲ ಹೋಗ್ತಾನೆ ಎಂಟ್ರೆನ್ಸಿಗೆ ಈ ಥರ ಡೆಕೋರೇಟ್ ಮಾಡಿದರು. ಹಾಗೆ ನಾನು ಕೂಡ ಅಲ್ಲಿ ನೋಡ್ಕೊತ ಹಾಗೆ ಒಂದು ಚಿಕ್ಕ ವೀಡಿಯೋ ಮಾಡ್ಕೊಂಡ್ವಿ. ನನ್ನ ಮಗಳು ಆ ಕಡೆ ಇದ್ಲು. ಹಾಗೆ ನಾವು ಚಿಕ್ಕದಾಗಿ ಪುಟ್ಟದಾಗಿ ಒಂದು ವೀಡಿಯೋ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಚೆನ್ನಾಗಿದ್ವು ಫೋಟೋಸ್, ಇಷ್ಟ ಆಯಿತು. ಈ ಎಂಟ್ರೆನ್ಸ್ ವೆಲ್ಕಮ್ ಇದೆ ಅಲ್ವಾ, ಈ ಸರಿ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಕೂಡ ಮಾಡಿದರು ಫಂಕ್ಷನ್. ನೋಡಿ ಈ ರೀತಿ ಎಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಎಲ್ಲ ಥರ ಫೋಟೋಶೂಟ್. ಇದು ಅವರೇ ಡಾಕ್ಟರ್ಸೇ ಮಾಡಿರೋಂತಹ ಫೋಟೋಶೂಟ್ಸ್ಗೆಲ್ಲ ಇವೆಲ್ಲ. ಆಮೇಲೆ ಹೋಗ್ತಾ ಈ ರೀತಿ ಎಲ್ಲ ಫಂಕ್ಷನ್ ಆಯಿತು. ಆ್ಯಕ್ಚುಲಿ ಇಲ್ಲೆಲ್ಲ ನೋಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅಲ್ಲೇ ಒಂದು ಫಂಕ್ಷನ್ನೇ ಮುಗಿದೋಗ್ಬಿಟ್ಟಿತ್ತು. ಸಂಗೀತ ಕಾರ್ಯಕ್ರಮ ಮುಗಿದಿತ್ತು. ಇವಳ್ದು ಎಲ್ಲ ನಾವು ಹೋಗೋ ಅಷ್ಟೊತ್ತಿಗೆ ಡೊಳ್ಳು ಕುಣಿತ ಒಂದು, ಸಂಗೀತ ಒಂದು, ಇದು ಫಂಕ್ಷನ್ ಆಲ್ರೆಡಿ ಮುಗಿದೋಗಿತ್ತು. ಇವಾಗ ಚಿತ್ಕಲಾ ಅನ್ನೋದನ್ನು ಓಪನಿಂಗ್ ಮಾಡ್ತಾಯಿದ್ರು. ಎಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇವರು ಡಾಕ್ಟರ್ ಚೈತ್ರ, ಸುಬ್ರತ, ಹಾಗೆ ಪವಿತ್ರ ಮ್ಯಾಮು, ಆ ಕಡೆ ಇರೋದು ಶ್ರೀಧರ್ ಡಾಕ್ಟ್ರು.
ಸೊ ನೋಡಿ, ಚಿಕ್ಕದಾಗೆಲ್ಲ ವೀಡಿಯೋ ಹಾಕ್ತೀನಿ. ಈ ರೀತಿಯೆಲ್ಲ ಅರೇಂಜ್ ಮಾಡಿದರು ಸ್ನ್ಯಾಕ್ಸಿಗೆ. ಆಲ್ರೆಡಿ ಸ್ನ್ಯಾಕ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಮುಗಿಸಿದ್ರು. ನಾವು ಸ್ವಲ್ಪ ಲೇಟಾಗಿ ಹೋಗಿರೋದ್ರಿಂದ ಇನ್ನೂ ಕೂಡ ಸ್ನ್ಯಾಕ್ಸ್ ಮತ್ತೆ ಬರ್ತಾಯಿದ್ರಲ್ವ ಹಿಂದಿಂದ, ಇನ್ನೂ ಅವರಿಗೂ ಕೂಡ ಸ್ನ್ಯಾಕ್ಸ್ ರೆಡಿ ಮಾಡ್ತಾಯಿದ್ರು. ಹಂಗಾಗಿ ಮಕ್ಕಳೆಲ್ಲ ಇದ್ರಲ್ಲ, ಜೀವಿತ ನನ್ನ ಫ್ರೆಂಡ್ ಜೀವಿತ ಕೂಡ ಸ್ಕೂಲಿಂದ 5 ಗಂಟೆಗೆ ಬಂದು ಹಂಗೆ ಬಂದುಬಿಟ್ಟಿದ್ಲು. ಇವಳು ಏನೂ ಸ್ನ್ಯಾಕ್ಸ್ ಮಾಡಲಿಲ್ಲ. ಹಂಗಾಗಿ ಸ್ನ್ಯಾಕ್ಸ್ ತಿಂದ್ಕೊಂಡೆ ಹೋಗಿ ಕೂರೋಣ ಅಂತ ಹೇಳಿ ನಾನು ಆಲ್ರೆಡಿ ಒಳಗೆ ಹೋಗಿ ಕೂತಿದ್ದೆ. ಆಮೇಲೆ ನನ್ನ ಫ್ರೆಂಡು ಅವರೆಲ್ಲರೂ ಬಂದರು. ಮತ್ತು ನಾನು ಸ್ನ್ಯಾಕ್ಸ್ ತಿಂದಿರಲಿಲ್ಲ, ಅವರಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಅದಕ್ಕೆ ಹೋಗ್ಬಿಟ್ಟು ಮತ್ತೆ ಎಲ್ಲರೂ ಒಂದು ಸರಿ ಸ್ನ್ಯಾಕ್ಸ್ ತೊಗೊಂಡು ಹಾಕಿಸ್ಕೊಂಡು ಸ್ನ್ಯಾಕ್ಸ್ ತಿಂದುಬಿಟ್ಟು ಆಮೇಲೆ ಮತ್ತೆ ಹೋಗಿ ಅಟೆಂಡ್ ಆಗೋಣ ಅಂತೇಳಿ ಮತ್ತು ಸ್ನ್ಯಾಕ್ಸ್ ತಿಂದ್ಕೊಂಡೇ ಹೋದ್ವಿ. ಈ ರೀತಿ ಎಲ್ಲ ತುಂಬಾ ಚೆನ್ನಾಗಿ ಊಟದಲ್ಲೂ ಕೂಡ ತುಂಬ ಅರೇಂಜ್ ಚೆನ್ನಾಗಿ ಮಾಡಿದರು. ಇನ್ನೂ ಊಟ ಸ್ಟಾರ್ಟ್ ಆಗಿರಲಿಲ್ಲ. ಇವರು ನನ್ನ ಫ್ರೆಂಡ್ ಮಗ ವೇದ ಅಂತ ಹೇಳ್ಬಿಟ್ಟು, ಇವಳು ಜೀವಿತ. ಸೊ ಇವ್ರು ನನ್ನ ಮಗಳು ಫ್ರೆಂಡು ಜೀವಿತ, ಅವರಿಬ್ಬರು ಬೆಸ್ಟಿ, ನಾವಿಬ್ಬರು ಬೆಸ್ಟಿ. ಆ ರೀತಿ ಸ್ನ್ಯಾಕ್ಸ್ ತಿಂದ್ಕೊಂಡು ಬಂದ್ವಿ.
ಆಮೇಲೆ ನೈಟ್ ಊಟಕ್ಕೆ ಕೂಡ ದೋಸೆ, ಆಮೇಲೆ ಒಂಥರ ಸ್ವೀಟು, ಸೂಪು, ಪಾಯಸ, ಪನ್ನೀರ್ ಟಿಕ್ಕಾ, ಆಮೇಲೆ ಪಂಪ್ಕಿನ್ ಫ್ರೈ ತುಂಬಾ ಚೆನ್ನಾಗಿ, ಸೌತೆಕಾಯಿ, ಕ್ಯಾರೆಟು ಎಲ್ಲ ಮಾಡಿಸಿದ್ರು. ಅದನ್ನು ಕೂಡ ಮಾಡ್ಕೊಂಡ್ವಿ. ಆಮೇಲೆ ಪಲಾವು, ಆಮೇಲೆ ನೆಕ್ಸ್ಟ್ ಇನ್ನೊಂದು ಸತಿ ಹೋಗಿ ಪಲಾವು ಕೂಡ ಹಾಕ್ಸ್ಕೊಂಡ್ವಿ. ಅವರೆಕಾಳು ಪಲಾವು ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಮೊಸರು ಅನ್ನ ಕೂಡ ಮಾಡಿಸಿದ್ರು, ಹಾಗೆ ಅನ್ನ ಸಾಂಬಾರು ಕೂಡ ಮಾಡಿಸಿದ್ರು. ನಮಗೆಲ್ಲ ಹೊಟ್ಟೆ ತುಂಬಿತ್ತು. ಕೊನೆಯದಾಗಿ ಒಂದು ಗಿಫ್ಟ್ ಥರ ಒಂದು ಬುಕ್ಕು ಇಟ್ಬಿಟ್ಟು ಒಂದು ಬ್ಯಾಗ್ ಕೊಟ್ಟರು, ನನ್ನ ಫ್ರೆಂಡ್ ಮಗ ವೇದ್ ಅಂತ ಹೇಳಿ. ಸೊ ಡಿಸ್ಕಸ್ ಮಾಡ್ಕೊಂಡು ಎಂಡಾಯಿತು.